ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಭಾರಿ ವೈರಲ್ ಆಗಿದೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಆತಂಕ ಹುಟ್ಟಿಸಿದೆ. ಈ ವಿವಾದಕ್ಕೆ ಕಾರಣವಾಗಿದ್ದು ಎಗ್ಗೋಸ್ ಎಂಬ ಮೊಟ್ಟೆ ಬ್ರ್ಯಾಂಡ್ ಮೇಲೆ ನಿಷೇಧಿತ ರಾಸಾಯನಿಕ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ. ಒಂದು ಯೂಟ್ಯೂಬ್ ಚಾನೆಲ್ ಬಿಡುಗಡೆ ಮಾಡಿದ ವರದಿಯಲ್ಲಿ ಎಗ್ಗೋಸ್ ಮೊಟ್ಟೆಗಳಲ್ಲಿ ನ್ಯೂಟ್ರೋಫುರನ್ ಎಂಬ ನಿಷೇಧಿತ ಆಂಟಿಬಯೋಟಿಕ್ನ ಅವಶೇಷ ಪತ್ತೆಯಾಗಿದೆ ಎಂದು ಹೇಳಲಾಗಿದೆ. ಈ ನಿಟ್ರೋಫ್ಯೂರನ್ ರಾಸಾಯನಿಕವನ್ನ ಭಾರತದಲ್ಲಿ ಆಹಾರ ಉತ್ಪಾದನೆಗೆ ಪೂರ್ಣ ನಿಷೇಧಿಸಲಾಗಿದೆ. ಯಾಕಂದ್ರೆ ದೀರ್ಘಕಾಲ ಸೇವಿಸಿದರೆ ಆರೋಗ್ಯಕ್ಕೆ ಹಾನಿಕರವಾಗಬಹುದು ಅನ್ನೋ ಆತಂಕ ಇದೆ. ಈ ಬಗ್ಗೆ ಮಾತನಾಡಿದ ಒಬ್ಬ ಆರ್ಥೋಪೆಡಿಕ್ ವೈದ್ಯರು ಜನರಲ್ಲಿ ಮೂಡಿದ ಗೊಂದಲಕ್ಕೆ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರೋದಿಲ್ಲ. ಮೊಟ್ಟೆ ಸ್ವತಃ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರ. ಸಮಸ್ಯೆ ಇರೋದು ಮೊಟ್ಟೆಗಳಲ್ಲಿ ಅಲ್ಲ, ನಿಷೇಧಿತ ರಾಸಾಯನಿಕ ಬಳಕೆ ಮಾಡಿದರೆ ಮಾತ್ರ. ವೈದ್ಯರ ಮಾತಿನ ಪ್ರಕಾರ ಪತ್ತೆಯಾದ ಪ್ರಮಾಣವು ಅತಿ ಕಡಿಮೆ ಮಟ್ಟದಲ್ಲಿ ಇತ್ತು. ಇದರಿಂದ ತಕ್ಷಣ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಎಗ್ಗೋಸ್ ಕಂಪನಿಯ ಪ್ರತಿಕ್ರಿಯೆ. ಈ ಆರೋಪಗಳ ಬಗ್ಗೆ ಎಗ್ಗೋಸ್ ಕಂಪನಿ ಸಂಸ್ಥೆ ಸ್ಪಷ್ಟನೆ ನೀಡಿದ್ದು, ನಾವು ಎಸ್ಎಸ್ಐ ನಿಯಮಗಳನ್ನು ಸಂಪೂರ್ಣವಾಗಿ ಪಾಲಿಸುತ್ತೇವೆ. ನಮ್ಮ ಉತ್ಪನ್ನಗಳನ್ನು ಸುರಕ್ಷಿತವಾಗಿದೆ ಎಂದು ಹೇಳಿದ್ದಾರೆ. ನಿಷೇಧ ಅಂದ್ರೆ ನಿಷೇಧ, ಯಾವುದೇ ಜುಗಟ್ ಇಲ್ಲ ಅಂತ ಸಂಸ್ಥಾಪಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಮೊಟ್ಟೆಗಳು ಕ್ಯಾನ್ಸರ್ಗೆ ಕಾರಣವಲ್ಲ. ವೈರಲ್ ವಿಡಿಯೋಗಳನ್ನ ನೋಡಿ ಭಯಪಡುವ ಅವಶ್ಯಕತೆ ಇಲ್ಲ. ಪ್ರಾಮಾಣಿತ ನಂಬಿಕಸ್ಥ ಬ್ರ್ಯಾಂಡ್ಗಳನ್ನ ಮಾತ್ರ ಬಳಸೋದು ಉತ್ತಮ. ನಿಮ್ಮ ಅಭಿಪ್ರಾಯ ಏನು? ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.